ಹೌದು, ಈಗ ಚಾರುಗೆ 90% ಸತ್ಯವನ್ನ ಇದೀಗ ಮುರಾರಿ ತಿಳಿಸಿರುವಂತದ್ದು ಬಹಳಷ್ಟು ರೋಚಕತೆಯಿಂದ ಕೂಡಿದೆ. ರಾಮಾಚಾರಿ ಇಲ್ಲದೆ ನಾನು ಬದುಕೋದಿಲ್ಲ ಅಂತ ಬಾವಿಗೆ ಬೀಳಲು ಹೊಟ್ಟಂತ ಚಾರುನ ತಡೆಯುವಂಥದ್ದು ಮುರಾರಿ. ರಾಮಾಚಾರಿಗೋಸ್ಕರನಾದ್ರೂ ನೀವು ಬದುಕಿರ್ಬೇಕು ಅತ್ತಿಗೆ ಅಂತ ಕೂಡ ಮುರಾರಿ ಹೇಳ್ತಾನೆ. ಆಗ ಕನ್ಫ್ಯೂಸ್ ಆಗ್ಬಿಡ್ತಾರೆ ಚಾರು. ನಿಜವಾಗ್ಲೂ ಒಂದು ಟ್ವಿಸ್ಟ್, ಬಿಳಿ ಸಿರಿಯನ್ನು ಹಾಕೊಂಡ್ಬಿಟ್ಟು ನನಗೆ ಆಗ್ತಾ ಇಲ್ಲ ಇರೋಕ್ಕೆ ಹಾಗೆ ಹೀಗೆ ಅಂತೆಲ್ಲ ಕೂಡ ಒಂದು ಮಾತನ್ನ ಆಡ್ತಿರುವಂಥ ಟೈಮ್ಲಿ ಮುರಾರಿ ಬಂದು ಸಮಾಧಾನ ಮಾಡ್ತಾನೆ. ನೀವು ಇರಬೇಕು, ನೀವು ಭಾಳಷ್ಟು ರೀತಿಯಲ್ಲಿ ಬೇಸರ ಪಟ್ಕೋಬಾರ್ದು, ಆರಾಮಾಗಿರಿ, ಖುಷಿಯಾಗಿರಿ, ಯಾಕೆಂದರೆ ನೀವು ಗರ್ಭಿಣಿ ಅಂತೆಲ್ಲ ಸಮಾಧಾನವನ್ನ ಮುರಾರಿ ಮಾಡ್ತಾರೆ. ಗರ್ಭಿಣಿ ಚಾರುಗೆ ಈಗ ಒಂದು ರೀತಿಯಲ್ಲಿ ಆಶ್ಚರ್ಯ ಕೂಡ ಆಗಿದೆ. ಯಾಕೆಂದರೆ ಮುರಾರಿ ಈ ರೀತಿ ಹೇಳಿದ್ದು ಆಕೆಯೂ ಕೂಡ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ಗೆ ಕಾರಣವಾಗಿದೆ. ನಿಜವಾಗ್ಲೂ ಏನು ನಡೀತಾ ಇದೆ ಅಂತ ಆಕೆಯೂ ಕೂಡ ಅರ್ಥ ಆಗ್ತಿಲ್ಲ. ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ಫೇವರೇಟ್ ಆಗಿಬಿಟ್ಟಿದೆ, ಅತ್ಯುತ್ತಮವಾದಂಥ TRP ಕೂಡ ಪಡೆದುಕೊಂಡಿದ್ದು, ಎಲ್ಲರೂ ಕೂಡ ನೋಡಿ ಇಷ್ಟಪಡ್ತಾ ಇದ್ದಾರೆ. ಸಖತ್ತಾಗಿರುವಂಥ ಒಂದು ಧಾರಾವಾಹಿ ಇದು, ಒಳ್ಳೆ TRP ರೇಟಿಂಗ್ ಕೂಡ ಸಿಕ್ಕಿದೆ. ಮೌನ ಅವರ ಒಂದು ನಟನೆ ನೆಕ್ಸ್ಟ್ ಲೆವೆಲ್. ರಾಮಾಚಾರ್ಯ ಬದುಕಿದ್ದಾನೆ, ಕೃಷ್ಣ ಹೋಗಿರೋದು ಒಂದು ಸತ್ಯವನ್ನ ಮುರಾರಿ ಈಗ ಬಂದು ಚಾರುಗೆ ಹೇಳುವಂಥದ್ದು ನೆಕ್ಸ್ಟ್ ಹೇಳ್ತಾನೆ. ಈಗ ಸದ್ಯಕ್ಕೆ ಸ್ವಲ್ಪ ಕ್ಲೂ ಕೂಡ ಗೊತ್ತಾಗಿದೆ. ರಾಮಾಚಾರಿಗೋಸ್ಕರ ಆದರೂ ಅದಕ್ಕೆ ನೀವು ಬದುಕಿರಬೇಕು ಅಂತ ಮುರಾರಿ ಹೇಳಿದಾಗ ಫುಲ್ ಆಶ್ಚರ್ಯ ಪಡ್ಕೊಬಿಡ್ತಾರೆ.